ಹಾಗಾದರೆ ಇವತ್ತಿದು ರೂಟೀನ್ ಹೇಗಿರ್ತದೆ ನೋಡುವ. ಸಂಡೇ ಆಯ್ತಾ, ಇದು ನಮಗೆ ಇವತ್ತು ಕಲೆಕ್ಷನಿಗೆ ಹೋಗ್ಲಿಕ್ಕೆ ಉಂಟು, ನಮ್ಮದು ಗಣಪತಿದು. ಹಾಗೆ ನಾವು ಮನೆಗೆ ಹೋಗ್ತಿದ್ದೇವೆ ಚಹಾ ಕುಡಿಲಿಕ್ಕೆ. ಸಂಡೆ ಮನೆಯಲ್ಲಿ ಚಹಾ ಕುಡಿದಾಯ್ತಾ. ಹಾಗೆ ಇಡ್ಲಿ ಸಾಂಬಾರು ಹಾಗೆಲ್ಲ ಇತ್ತು. ಹಾಗೆ ಹೊರಡ್ಲಿಕ್ಕೆ ಇತ್ತು, ಡ್ರೆಸ್ ನನ್ನದು ಮನೆಯಲ್ಲಿತ್ತು, ಹೋಗುವಾಗ ಹಾಕೋದು. ಹಾಗೆ ನಾನು ನೋಡಿ ಹೊರಡಿ ಕ್ಲಬ್ ಹತ್ರ ಬಂದಿದ್ದೇನೆ. ನಾವಿನ್ನು ಕಲೆಕ್ಷನಿಗೆ ಹೊರಡೋದು. ಇವತ್ತು ಫುಲ್ ಮಳೆ ಆಯಿತು, ಮಳೆ ಬಿಡ್ತವೆ ಇರಲಿಲ್ಲ. ಫುಲ್ ಒಂದು ನಾವು ಇಷ್ಟೊತ್ತಿದ್ದೆ ಹೊಸ್ತನತ್ರ ಸಹ ಮಳೆ ಬರ್ತವೆ ಇತ್ತು ನೋಡಿ. ಸ್ಟಾರ್ಟಿಂಗ್ ನಾವು ಕೊಂಚಡಿರುವ ಮೂಕಾಂಬಿಕೆ ಟೆಂಪಲ್ ಅಲ್ಲಿಗೆ ಹೋಗಿದ್ದೆವು ನೋಡಿ, ಕೊರಗಜ್ಜ ಮತ್ತು ಗುಳಿಗಜ್ಜ. ಹಾಗೆ ಅಲ್ಲಿ ಚಹಾ ಕುಡಿದು ಒಂದು ಮಿಡ್ಲಾಗುವಾಗ ಮನೆಗೆ ಬಂದು ನಮಗೆ ಇವತ್ತು ಫೋಟೋ ತೆಗಿಲಿಕ್ಕೆ ಇತ್ತಾಯ್ತಾ, ನಮ್ಮ ಕುಣಿತ ಭಜನೆದು. ಹಾಗೆ ನಾವು ರೆಡಿ ಆಗಲಿಕ್ಕೆ ಮನೆಗೆ ಬಂದೆವು. ಈ ಡ್ರೆಸ್ ಹಾಕುವಂತ ಎಣಿಸಿದ್ದು, ಸಾರಿ ಉಡುವಂತ ಪ್ಲ್ಯಾನ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಲೇಟ್ ಆಗಿತ್ತು ಕಲೆಕ್ಷನ್ ಆಗಿ, ಮತ್ತು ಕ್ಲಬ್ಬಿಗೆ ಹೋಗಿ ಮೀಟಿಂಗ್ ಎಲ್ಲ ಆಗಿ ಬರುವಾಗ ಲೇಟ್ ಆಯಿತು. ಹಾಗೆ ನೋಡಿ ಡ್ರೆಸ್ ಅಂತ ಹಸ್ಬೆಂಡ್ ನೋಡುವಾಗ ಐರನ್ ಮಾಡಿ ಕೊಡ್ತೇನೆ ಹೇಳಿದ್ರು. ಶಾಲ್ ಫೋಲ್ಡಿಂಗ್ ಮಾಡಲಿಕ್ಕಿತ್ತು. ನಾನು ಹೇಳಿದೆ ಹಾಗೆ ಇರಲಿ ಅಂತ, ಇವರೊಂದು ಚೆಂದ ಆಗಬೇಕು ಅಂತ ಫೋಲ್ಡ್ ಮಾಡ್ತೇನೆ ಅಂತ. ಇದು ಮಗು ವೀಡಿಯೋ ತೆಗಿತಿದ್ದಾನೆ ಆಯಿತಾ. 4 ಆಗುವಾಗ ಎಲ್ಲ ಮಕ್ಕಳು ರೆಡಿ ಇರಬೇಕು ಹೇಳಿದ್ದೇವೆ ಆಯಿತಾ. ಟೆಂಪಲಿಗೆ ಬಂದು ನಮ್ಮದೇ ಆಗಿರಲಿಲ್ಲ, ಅದೇ ಮೀಟಿಂಗ್ ಎಲ್ಲ ಆಗಿ ಬರುವಾಗ ತುಂಬ ಲೇಟ್ ಆಯಿತು ನಾನು ಹೇಳಿದೆ ಅಲ್ಲ. ಹಾಗೆ ನಾನು ಹೊರಡಿ ಹೋದೆ. ಹಸ್ಬೆಂಡ್ ಮತ್ತು ಮಗು ಸ್ವಲ್ಪ ಲೇಟ್ ಆಗಿದೆ. ನಾವಲ್ಲಿ ಹೋಗಿ ನೋಡಿ ನಮ್ಮ ಮಕ್ಕಳು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಸಲ ಆಚೆ ಈಚೆ ಕ್ಲಬ್ಬಿಗೆ ಪುನಃ ಹೋಗಿದ್ದೆ, ಮೀಟಿಂಗ್ ಇತ್ತು ಹಾಗೆಲ್ಲ ಆಗಿ ನೋಡಿ. ಅಕ್ಕ ಬ್ಯಾಂಗ್ಳೂರಿಂದ ಬಂದಿದ್ದೆ ಆಯ್ತಾ. ಹಸ್ಬೆಂಡ್ ಲಿವರ್ ತಂದಿದ್ರು, ಹಾಗೆ ಅದನ್ನು ಅವರು ರೆಡಿ ಮಾಡ್ತಿದ್ದಾರೆ. ಏನು ಮಾಡಲಿಕ್ಕೆ ಹಸ್ಬೆಂಡಿದು ಲಿವರ್, ಮಟನ್ ಲಿವರ್. ಹಾಗೆ ಮಟನ್ ಲಿವರ್ ಪೆಪ್ಪರ್ ರೆಡಿ ಆಯ್ತಾಯ್ತಾ ಹಸ್ಬೆಂಡಿದು. ಹಾಗೆ ನಾವು ಊಟ ಮಾಡ್ತಿದ್ದೀವಿ, ಮನೆಯಲ್ಲಿ ಊಟ ಮಾಡಿದ್ದು ನೋಡಿ. ಅಕ್ಕ ಬಂದಿದ್ರೆ ಹೇಳಿದೆ ಅಲ್ಲ. ಹಾಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.